ನಮಸ್ಕಾರ. ಸೊನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಕ್ಷೇತ್ರಗಳಲ್ಲಿ ಮಹಾನ್ ಜ್ಞಾನಿಯಾಗಿದ್ದರು. ಸಚಿವ ಈಶ್ವರ್ ಬಿ ಖಂಡ್ರೆ. ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಬೀದರ್ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಅಂಗವಾಗಿ 134 ಕೆಜಿ ಹೂವಿನ ಮಾಲಾರ್ಪಣೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ಭರತ್ ಕಾಂಬ್ಳೆ ಗೆಳೆಯರ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. 134 ಕೆಜಿ ಕೇಕ್ ಕತ್ತರಿಸಿ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮುಖೇಶ್ ಶಹಗಂಜ್ರವರ ನೇತೃತ್ವದಲ್ಲಿ ಆಚರಣೆ ಮಾಡಲಾಯಿತು. ಛಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಕಾರ್ಯಾಲಯದಲ್ಲಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿಯ ನಿಮಿತ್ತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪಂಚಶೀಲ ಬೋಧನೆ ಮಾಡುವ ಮೂಲಕ ಪ್ರೇಮ್ಸಾಗರ್ ದಾಂಡೇಕರ್ ಅವರು ಕಾರ್ಯಕ್ರಮವನ್ನು ನೆರವೇರಿಸಿದ್ದರು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಬೀದರ್ ಘಟಕ 2 ಬೀದರ್ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳು ಸೂರ್ಯಕಾಂತ್ ಟೈಗರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬಂಡೆಪ್ಪ ಕಾಶಂಪುರ್ ಅಭಿಮಾನಿ ಬಳಗ ಬೀದರ್ ವತಿಯಿಂದ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿಯ ಅಂಗವಾಗಿ ಕೇಕ್ ಕಟ್ ಮಾಡುವ ಮೂಲಕ ಆಚರಿಸಿದರು. ಸುದ್ದಿಯ ವಿವರಗಳು. ಇಡೀ ದೇಶ ಮಾತ್ರವಲ್ಲದೆ ಜಗತ್ತಿಗೆ ಮಾದರಿ ವ್ಯಕ್ತಿತ್ವವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊಂದಿದ್ದರು ಹಾಗೂ ಅವರು ಎಲ್ಲ ಕ್ಷೇತ್ರಗಳಲ್ಲಿ ಮಹಾನ್ ಜ್ಞಾನಿಯಾಗಿದ್ದರು ಎಂದು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಹೇಳಿದ್ದರು. ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯುತ್ಸವ ನಿಮಿತ್ತ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಮಾತನಾಡಿದರು. 134 ವರ್ಷಗಳ ಹಿಂದೆ ಅಸಮಾನತೆ, ಅಸ್ಪೃಶ್ಯತೆ, ಗುಲಾಮಗಿರಿ, ಅನ್ಯಾಯ, ದೌರ್ಜನ್ಯ ಮತ್ತು ಅನೇಕ ರೀತಿಯ ಶೋಷಣೆಗಳು ನಡೆಯುತ್ತಿದ್ದವು. ಇವುಗಳೆಲ್ಲವನ್ನ ಖಂಡಿಸಿ ಒಂದು ಸಮ ಸಮಾಜ ನಿರ್ಮಾಣ ಮಾಡಲು ಹೊರಟಿದ್ದ ದೀನ ದಲಿತರ, ಶೋಷಿತರ, ಕಾರ್ಮಿಕರ, ಮಹಿಳೆಯರ ಧ್ವನಿಯಾಗಿ ಹೋರಾಟ ಮಾಡಿದ್ದರು. ಶಿಕ್ಷಣ ಸಂಘಟನೆ ಮತ್ತು ಸಂಘರ್ಷ ಹೋರಾಟದ ಮೂಲಕ ಎಲ್ಲರೂ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಬಹುದು ಎಂದು ತೋರಿಸಿಕೊಟ್ಟರು. ಇವರು ಇಡೀ ಜಗತ್ತಿಗೆ ಮಾದರಿಯಾಗುವಂತಹ ಸಂವಿಧಾನವನ್ನು ನಮಗೆ ನೀಡಿದ್ದಾರೆ. ನಮ್ಮ ಸಂವಿಧಾನದ ಆಶಯಗಳ ಮೂಲಕ ಒಂದು ಸದೃಢ ದೇಶದ ನಿರ್ಮಾಣ ಮತ್ತು ಅಭಿವೃದ್ಧಿಗೆ ಸಹಾಯಕವಾಗಿದೆ ಎಂದು ಹೇಳಿದರು. ಹಿಂದುಳಿದ ವರ್ಗಗಳು, ದೀನ ದಲಿತರಿಗೆ ವಿಶೇಷ ಸವಲತ್ತುಗಳನ್ನು ನೀಡುವ ಮತ್ತು ಶೈಕ್ಷಣಿಕ ಕ್ರಾಂತಿಯ ಮೂಲಕ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ಕರೆತರಲು ಅಡಿಪಾಯ ಹಾಕಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾನ ನಾಗರಿಕ ಹಕ್ಕುಗಳು ಮತ್ತು ಕಾನೂನಾತ್ಮಕ ಹೋರಾಟ ಮಾಡಲು ಎಲ್ಲ ದುರ್ಬಲ ವರ್ಗದವರಿಗೆ ಅವಕಾಶ ಕಲ್ಪಿಸಿದ್ದರು. ಇವರು ಕೇವಲ ದಲಿತ, ಹಿಂದುಳಿದ ವರ್ಗಗಳ ನಾಯಕರು ಮಾತ್ರವಲ್ಲ, ಇವರು ಭವ್ಯ ಭಾರತದ ಪ್ರಜೆಗಳ ನಾಯಕ. ತನ್ನ ಇಡೀ ಜೀವನವನ್ನು ದೇಶದ ಭವ್ಯ ಭವಿಷ್ಯದ ನಿರ್ಮಾಣಕ್ಕಾಗಿ, ಒಂದು ಸಮಾಜ ನಿರ್ಮಾಣಕ್ಕಾಗಿ ಮುಡಿಪಾಗಿಟ್ಟವರು ಎಂದು ತಿಳಿಸಿದ್ದರು. ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ, ಇಂದಿನ ಯುವ ಪೀಳಿಗೆ ಅಂಬೇಡ್ಕರ್ ಅವರ ಆದರ್ಶಗಳು, ವಿಚಾರಧಾರೆಗಳು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಬಂಡೆಪ್ಪ ಕಾಶಂಪೂರೆ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ, ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆದ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ, ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಚಾಪ್ ಶೆಟ್ಟಿ, ಈಶ್ವರ್ ಸಿಂಗ್ ಠಾಕೂರ್, ಮಾರುತಿ ಬೌದ್ದೆ, ಅನಿಲ್ ಬೆಲ್ದಾರ್, ಆನಂದ್ ದೇವಪ್ಪ, ಪಂಡಿತ್ ರಾವ್ ಚಿದ್ರಿ, ಬಸವರಾಜ್ ಮಾಳ್ಗೆ, ದೇವೇಂದ್ರ ಸೋನಿ ಚಿದ್ರಿ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಮಾಲಾರ್ಪಣೆ ತದನಂತರ ಧ್ವಜಾರೋಹಣದೊಂದಿಗೆ ಅಧಿಕೃತವಾಗಿ ಮೆರವಣಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಸನ್ಮಾನ್ಯ ಸಚಿವರಾದಂತಹ ಈಶ್ವರ್ ಬಿ ಖಂಡ್ರೆ ಸಾಹೇಬರು. ಸಾಹೇಬರು
शरणं गच्छामि तदीयोऽपि संघं शरणं गच्छामि पाणातिपातवेरमणि सिक्खापदं समादयामि कामेषु मिच्छाचारवेरमणि सिक्खापदं समादयामि मोसवादवेरमणि ಭಾರತ ರತ್ನ ಸಂವಿಧಾನ ಶಿಲ್ಪಿ ಜಿಲ್ಲಾಧಿಕಾರಿಗಳು ಮೆರವಣಿಗೆ ಅಧಿಕೃತವಾದ ಚಾಲನೆ ನೀಡಿದಂತಹ ಭಾರತ ರತ್ನ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ. ಈ ಶುಭ ಸಂದರ್ಭದಲ್ಲಿ ನಾನು ನನ್ನ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ, ಸಮಸ್ತ ಎಲ್ಲರ ಪರವಾಗಿ ನಾಡಿನ ಜನತೆಗೆ, ತಮ್ಮೆಲ್ಲರಿಗೆ 134ನೇ ಜನ್ಮ ದಿನೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಅಂತ ಹೇಳ್ಬೋದು. ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ತಾಳದೆ ಇದ್ರೆ ಇವತ್ತೇನೇನು ಅನಾಹುತಗಳು ಆಗ್ತಾ ಇದ್ದು ಹೇಳಿಕೆ ಆಗ್ತಾ ಇಲ್ಲ. ಆತ್ಮೀಯ ಬಂಧುಗಳೇ, ಈ 134 ವರ್ಷದ ಕೆಳಗಡೆ ಅವರೇನು ಜನ್ಮ ತಾಳಿದ್ರು ಆ ಸಂದರ್ಭದಲ್ಲಿ ಎಲ್ಲಾ ಕಡೆ ಒಂದು ರೀತಿಯ ಗುಲಾಮಗಿರಿ ಇತ್ತು, ಅಂಧಕಾರ ಇತ್ತು, ಜಾತೀಯತೆ ಇತ್ತು, ಅಸ್ಪೃಶ್ಯತೆ ಇತ್ತು, ಅಸಮಾನತೆ ಇತ್ತು, ಅನ್ಯಾಯ ಇತ್ತು, ದೌರ್ಜನ್ಯ ಇತ್ತು. ಅನೇಕ ರೀತಿಯಲ್ಲಿ ಶೋಷಣೆಗೆ ಒಳಗಾಗಿದ್ದಂತ ಜನ ಇದ್ರು. ಅವೆಲ್ಲ ಜನರ, ದಲಿತರ, ದಮನಿತರ, ಹಿಂದುಳಿದವರ, ಮಹಿಳೆಯರ, ಕಾರ್ಮಿಕರ ಎಲ್ಲ ವರ್ಗದ ಜನರ ಧ್ವನಿಯಾಗಿ ಇವತ್ತು ಸಮಾಜ ನಿರ್ಮಾಣಕ್ಕಾಗಿ ಅವರು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಅಸಮಾನತೆ ವಿರುದ್ಧ ಹೋರಾಟ ಮಾಡ್ತಾರೆ. ಬಾಲ್ಯದಿಂದಲೇ ಇವತ್ತು ಹೋರಾಟ ಮಾಡ್ತಾ ಅದರಲ್ಲಿ ವಿಶೇಷವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಅವರು ಜ್ಞಾನಿಗಳಾಗಿ ಅವರೇನೊಂದು ಕರೆಯನ್ನು ಕೊಟ್ಟಿದ್ದಾರೆ, ಶಿಕ್ಷಣ, ಸಂಘಟನೆ ಮತ್ತು ಸಂಘರ್ಷ. ನಮ್ಮೆಲ್ಲರಿಗೆ ಅದರಲ್ಲಿ ವಿಶೇಷವಾಗಿ ಯುವಕರಿಗೆ ಆದರ್ಶವಾದಂತದ್ದಿದೆ. ಅದರ ಮುಖಾಂತರ ನಮ್ಮ ಹಕ್ಕುಗಳನ್ನು ಪಡಿಬೇಕು ಅನ್ನುವಂಥದ್ದು ಅವರು ಮೇಧಾವಿಗಳಾಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಎಲ್ಲಾ ಕ್ಷೇತ್ರಗಳಲ್ಲಿ ಪಾಂಡಿತ್ಯವನ್ನು ಪಡೆದು ಇವತ್ತು ಶಿಕ್ಷಣದ ಮುಖಾಂತರ, ಜ್ಞಾನದ ಮುಖಾಂತರ, ಹೋರಾಟದ ಮುಖಾಂತರ ಇವತ್ತು ಅವರೇನು ನಮಗೆ ಇವತ್ತು ಬರವಣಿಗೆಯಲ್ಲಿ ಏನಾದರೂ ಬೃಹತ್ ಆದಂತಹ ಸಂವಿಧಾನ ಇಡೀ ಜಗತ್ತಿಗೆ ಮಾದರಿ ಸಾಧಿಸಿದೆ. ಇವತ್ತು ಏನು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ, ಕೃಷಿ, ವಿಜ್ಞಾನ, ತಂತ್ರಜ್ಞಾನ, ಮಾಹಿತಿ ತಂತ್ರ ನಾವು ತಲೆ ಎತ್ತಿ ಮೆರೆಯುವಂತ ಮಾಡಿದಂಥದ್ದು ಇವತ್ತು ನಾವೇನು ದೇಶ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ ಅದಕ್ಕೆಲ್ಲ ಭದ್ರವಾದಂತಹ ಬುನಾದಿ ಹಾಕಿದಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ಆತ್ಮೀಯ ಬಂಧುಗಳೇ, ಆದರೆ दुरदृष्टवशात युवक सभी को देश की धड़कन, देश के रियल हीरो डॉक्टर बाबा साहब अंबेडकर जी का जो आज धूमधाम से जन्मदिवस मनाया जा रहा है, इसके लिए मैं पूरे बिदर की जनता को और पूरे देश की जनता को फिर एक बार बहुत बहुत मुबारकबाद देता हूं, क्योंकि शाम में स्टेज प्रोग्राम है
वहाँ पे हम बाबा साहब के बारे में डिटेल से बात करेंगे। मेरे पूरे दोस्त, मेरे भाइयों को, सभी को शाम में 6 बजे जो स्टेज प्रोग्राम है आने के लिए मैं सभी को रिक्वेस्ट करता हूँ। बाबा साहेब अंबेडकर ಅವರಿಗೆ ಇವತ್ತ 134ನೇ ಏನು ನಮ್ಮ ಸಂವಿಧಾನ ಶಿಲ್ಪಿ ವಿಶ್ವದಲ್ಲೇ ಯಾವುದರ ಅತ್ಯಂತ ಶ್ರೇಷ್ಠ ಸಂವಿಧಾನ ಇದ್ರೆ ಅದು ಬಾಬಾ ಸಾಹೇಬರು ಭಾರತದ ಸಂವಿಧಾನ. ಹಾಗಾಗಿ ನಾನು ಹೆಚ್ಚಿನ ಸಮಯ ತಗೊಳ್ಳಲ್ಲ. ಎಲ್ಲರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ. ನಮಸ್ಕಾರ. ಎಲ್ರಿಗೂ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಶುಭಾಶಯಗಳು. ಈಗಾಗಲೇ ಮಿನಿಸ್ಟರ್ ಸರ್ ಮತ್ತು ಎಲ್ಲರೂ ಹೇಳಿದಂಗೆ ನಮ್ಮ ದೇಶದ ಸಂವಿಧಾನ ಅವರ ಕೊಡುಗೆ ಇದೆ ಮತ್ತು ನಮ್ಮ ದೇಶದ ಸಂವಿಧಾನ ಇಡೀ ಜಗತ್ತಿನಲ್ಲಿ ಇನ್ನೂ ಲಿವಿಂಗ್ ಇದೆ. ಅದು ದೊಡ್ಡದು ಮಾತು. ಕೆಲವೊಂದು ದೇಶಗಳಲ್ಲಿ ಅವರ ಸಂವಿಧಾನ ಏನು ಮಾಡಿದರೆ ಅವರು ಇಂಡಿಪೆಂಡೆನ್ಸ್ ಆದಾಗ ಅದು ಡೆಡ್ ಆಗಿಬಿಟ್ಟಿದೆ. ಬಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಇದೆ. ಅದರಲ್ಲಿ ಯಾವಾಗಲೂ ಏನು ಒಂದು ಅಮೆಂಡ್ಮೆಂಟ್ ಬೇಕಿದ್ರೆ ಇನ್ನೂವರೆಗೂ ನಾವು ಮಾಡಿರ್ತೀವಿ. ಸೊ ಅವರು ಕಾರ್ಮಿಕ ಕಮ್ಯುನಿಟಿಗೆ ಆಗಲಿ ಅಥವಾ ಎಲ್ಲ ಕಮ್ಯುನಿಟಿಗೆ ಆಗಲಿ ಅವರು ತುಂಬ ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅಷ್ಟೇ ಹೇಳಿ ನಾನು ನುಡಿಗೆ ವಿರಾಮ ನೀಡುತ್ತೇನೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತೀಯ ಸಂವಿಧಾನಕ್ಕೆ जब तक सूरज चांद रहेगा, जब तक सूरज चांद रहेगा. ಈಗ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮುಖೇಶ್ ರಾಯ್ ಅವರ ತಂಡದ ಪರವಾಗಿ ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮತ್ತು ಅದೇ ರೀತಿಯಾಗಿ ಮಾರುತಿ ಕೋಟಿ ಅವರ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಬೀದರ್ ವತಿಯಿಂದ ವಿಶ್ವರತ್ನ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಆಚರಣೆ ನಿಮಿತ್ತವಾಗಿ ಬೀದರ್ ನಗರದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಮೂರ್ತಿಗೆ 134 ಕೆಜಿ ಹೂವಿನ ಮಾಲಾರ್ಪಣೆಯನ್ನು ಜೆಸಿಬಿ ಮುಖಾಂತರ ಮಾಲಾರ್ಪಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದ ದೇವೇಂದ್ರ ರಾಮಚಂದ್ರ ಸೋನಿ ಮತ್ತು ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಬೀದರ್ ಜಿಲ್ಲಾಧ್ಯಕ್ಷರಾದ ಭರತ್ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಅನ್ನದಾನ ಹಾಗೂ ಮಜ್ಜಿಗೆ ವಿತರಣೆ ಮಾಡಲಾಯಿತು. ದೇವೇಂದ್ರ ರಾಮಚಂದ್ರ ಸೋನಿ ಅವರು ಮಾತನಾಡುತ್ತಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಶಿಕ್ಷಣ, ಸಂಘಟನೆ, ಹೋರಾಟ ಇವುಗಳನ್ನು ಮೊದಲ ಆದ್ಯತೆ ನೀಡಬೇಕೆಂದು ಮಾತನಾಡುತ್ತಾ ಹೇಳಿದ್ದರು. ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಬೀದರ್ನ ಪದಾಧಿಕಾರಿಗಳು, ಹಿತೈಷಿಗಳು ಮತ್ತು ಸ್ನೇಹಿತರು ಸೇರಿದಂತೆ ಇತರರು ಇದ್ದರು. ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಬೀದರ್ನ ಜಿಲ್ಲಾಧ್ಯಕ್ಷರಾದ ಭರತ್ ಕಾಂಬ್ಳೆ ಅವರು ಮಾತನಾಡುತ್ತಾ ಬೀದರ್ ನಗರದ ನೌಬಾದ್ ಬಳಿ ಅಲೆಮಾರಿ ಜನಾಂಗದವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಅಂಗವಾಗಿ ಬೆಡ್ಶೀಟ್ಗಳು ವಿತರಣೆ ಮಾಡುವ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅರ್ಥಪೂರ್ಣವಾಗಿ ಮಾಡುತ್ತಿದ್ದೇವೆ. ಕಳೆದ 10 ವರ್ಷಗಳಿಂದ ನಮ್ಮ ಸಂಘಟನೆ ವತಿಯಿಂದ ಸುಮಾರು 3 ದಿವಸಗಳ ಕಾಲ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ. ಮೊದಲನೇ ದಿನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಿದ್ದೇವೆ. 134 ಕೆಜಿ ಹೂವಿನ ಮಾಲೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಜೆಸಿಪಿ ಮುಖಾಂತರ ಮಧ್ಯಾಹ್ನ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕೆಂದು ಮಾತನಾಡುತ್ತಾ ಹೇಳಿದರು. ಈ ಸಂದರ್ಭದಲ್ಲಿ ಪ್ರದೀಪ್ ಜಂಜೀರೆ, ದೇವರಾಜ್ ಆರ್ಯ, ಕಿರಣ್ ಕಿಟ್ಟಿ, ಗಣ್ಯರು, ಮುಖಂಡರು, ಆಲ್ ಇಂಡಿಯಾ ಪ್ಯಾಂಥರ್ ಸೇನಾದ ಸದಸ್ಯರು ಸೇರಿದಂತೆ ಇತರರು ಇದ್ದರು.
ಎಲ್ಲರಿಗೂ ಜೈ ಭೀಮ್. ಸಮಸ್ತ ನಾಡಿನ ಜನತೆಗೆ 134ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳಿ, ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಒಂದು ಬಾಬಾ ಸಾಹೇಬ್ ಅವರ ಪುತ್ಥಳಿಗೆ ಕ್ರೇನ್ ಮೂಲಕ ಹಾರವನ್ನು ಹಾಕಿ ಎಲ್ಲ ನಮ್ಮ ಫ್ರೆಂಡ್ಸು ಎಲ್ಲ ನಮ್ಮದು ಏನು ವೆಲ್ ವಿಷರ್ಸ್ ಇದ್ದಾರೆ ಎಲ್ಲರೂ ತಗೊಂಡು ಎಲ್ಲ ಪಂಥ ಎಲ್ಲ ಜಾತಿದವರಿಗೆ ತಗೊಂಡು ನಾವು ಇವತ್ತೇನು ಆಚರಣೆ ಮಾಡ್ತಾ ಇದ್ದೀವಿ ಜಯಂತಿ. ಅದಕ್ಕಾಗಂಬ ಎಲ್ಲರಿಗೂ ಭಾಳ ಧನ್ಯವಾದ ಹೇಳ್ತೀನಿ. ಮತ್ತು ಬೀದರ್ ಜನತೆಗೆ ವಿಶೇಷವಾಗಿ ಇವತ್ತು ಏನು ಸಂಜೆಯಲ್ಲಿ ಜಿಲ್ಲಾಡಳಿತದಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮ ನೋಡಲು ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಹಿಂದ್. ಡಾಕ್ಟರ್ B.R. ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಅಂಗವಾಗಿ ಎಲ್ಲ ಜನತೆಗೆ ಹೃತ್ಪೂರ್ವಕ ಸ್ವಾಗತ ಮತ್ತು ನನ್ನ ನಮನಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇದು ಭಾರತ ದೇಶದ ಜಯಂತಿ. ಇದು ಅವರು ಸಮಾನತೆಗಾಗಿ ಹೋರಾಡಿ ನಮ್ಮನ್ನು ಈ ಮಟ್ಟಿಗೆ ತಂದು ನಮ್ಮ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಹೇಳ್ತಾರೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ಇಂದು ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಬಾ ಸಾಹೇಬರಿಗೆ 134 kg ಹೂವಿನ ಮಾಲಾರ್ಪಣೆ ಕ್ರೇನಿನ ಮುಖಾಂತರ ಹಾಕಿ ಒಂದು ವಿಜೃಂಭಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರಾದಂಥ ದೇವೇಂದ್ರ ಕುಮಾರ್ ಸೋನಿ ಅಣ್ಣವರು, ನಮ್ಮ ಸೂರ್ಯಕಾಂತ್ ಅವರು ಮತ್ತು ಅನೇಕ ನಮ್ಮ ಎಲ್ಲ ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಹಾಗೂ ಇವಾಗ ಇನ್ನೊಂದು ಅರ್ಧ ತಾಸಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮ ತುಂಬ ಅರ್ಥಪೂರ್ಣಕವಾಗಿ ಯಶಸ್ವಿಯಾಗಿದೆ. ಎಲ್ಲ ಬೀದರ್ ಜಿಲ್ಲಾ ಜನತೆಗೆ ಮತ್ತೊಂದು ಸರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಹಾರ್ದಿಕ ಶುಭಾಶಯವನ್ನು ಕೋರುತ್ತೇನೆ. ನಗರದ ಡಾಕ್ಟರ್ B.R. ಅಂಬೇಡ್ಕರ್ ಅವರ 134ನೇ ಜಯಂತಿ ನಿಮಿತ್ತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಪೊದ್ದೆ, ವೀರ ಕನ್ನಡಿಗರ ಸೇನೆ ಜಿಲ್ಲಾಧ್ಯಕ್ಷ ಮುಖೇಶ್ ಹಗಂಜ್ರವರ ನೇತೃತ್ವದಲ್ಲಿ 134 kg ಕೇಕ್ ಕತ್ತರಿಸಿ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆಯನ್ನ ಮಾಡಲಾಯಿತು. ಕರ್ನಾಟಕ ಸರ್ಕಾರ ಅರಣ್ಯ, ಜೀವಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ, ಪೌರಾಡಳಿತ
ಮತ್ತು ಸಚಿವರಾದ ರಹೀಂ ಖಾನ್, ಮಾಜಿ ಸಚಿವರಾದ ಬಂಡೆಪ್ಪ ಖಾಶಂಪುರ್, ಪಂಚ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ, ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ, ಎಸ್ಪಿ ಪ್ರದೀಪ್ ಗುಂಟಿ, ನಗರಸಭೆ ಅಧ್ಯಕ್ಷ ಎಂಡಿ ಗೌಸ್. ಇದೇ ಸಂದರ್ಭದಲ್ಲಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ, ರಹೀಂ ಖಾನ್, ಬಾಬು ಮಲ್ಕಾಪುರೆ, ಬಾಬುರಾವ್ ಪಾಸ್ವಾನ್ ರವರಿಗೆ ಸನ್ಮಾನ ಮಾಡಲಾಯಿತು. ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ್ ಜಡ್ಗೆ, ವಿನೋದ್ ಗುಪ್ತಾ, ನರ್ಸಿಂಗ್ ಮೈನಳಿಕರ್, ಸತೀಶ್ ಗುತ್ತಾಬಾದ್, ಸ್ಯಾಮ್ಸನ್ ಡೊಣ್ಣೆ, ರಾಹುಲ್ ದೀನೆ, ಚಂದ್ರಕಾಂತ್ ತಳಮಡ್ಗೀಕರ್, ರಂಗಣ್ ಜಡ್ಗೆ, ರಾಹುಲ್ ಹಾಲಿಪುರ್ಗೀರ್, ಶಿವರಾಜ್ ತಡ್ಪಳ್ಳಿ, ಗುಣವಂತ್ ಸಿಂಧೆ, ಅಂಬಾದಾಸ್ ಗಾಯಕ್ವಾಡ್, ಮಿಲಿಂದ್, ಅಜಯ್ ದೀನೆ, ಅಶೋಕ್ ಮಂಗಲ್ಗೆ, ಉದಯ್ ನಾಯಕ್, ಹರೀಶ್ ಮಂಗಲ್ಗೆ ಮುಂತಾದವರಿದ್ದರು. ಇದೇ ಸಂದರ್ಭದಲ್ಲಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ, ರಹೀಂ ಖಾನ್, ಬಾಬು ಮಲ್ಕಾಪುರೆ, ಬಾಬು ಪಾಸ್ವಾನ್ ರವರಿಗೆ ಸನ್ಮಾನ ಮಾಡಲಾಯಿತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲ ಸಮಸ್ತ ಪ್ರಜೆಗಳಿಗೆ ಪ್ರಜಾಪ್ರಭುತ್ವದ ದೀಕ್ಷೆಯನ್ನು ನೀಡಿ ಸರ್ವರು ಸಮಾನರು, ಸರ್ವರಿಗೂ ಸಮಾನ ಪ್ರಗತಿ, ಸರ್ವರಿಗೂ ಸಮಾನ ರಕ್ಷಣೆ ಕೊಟ್ಟಿದ್ದಾರೆ. ಜನಪ್ರತಿನಿಧಿಗಳಿಂದ ರಚನೆಯಾದ ಸರ್ಕಾರಗಳ ಮೂಲಕ ಜನರ ಕಲ್ಯಾಣ ರಾಷ್ಟ್ರದ ನಿರ್ಮಾಣದ ಮಾಸ್ಟರ್ ಕೀಲಿಕೈಯನ್ನು ಕೊಟ್ಟಿದ್ದಾರೆ. ತನಗಾಗಿ ತನ್ನ ಕುಟುಂಬಕ್ಕಾಗಿ ಏನನ್ನ ಬಯಸದೆ ಅಂಬೇಡ್ಕರ್ ಸಾಹೇಬರು ನಮ್ಮ ಭಾರತವನ್ನು ವಿಶ್ವದಲ್ಲಿ ಮೆರೆಸಿರುವ ರಾಷ್ಟ್ರ ಪ್ರೇಮಿ, ಆಧುನಿಕ ಭಾರತದ ನಿರ್ಮಾಪಕರು. ಅಂಬೇಡ್ಕರ್ ಸಾಹೇಬರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಸಂವಿಧಾನ ಓದಿಕೊಂಡು ನುಡಿಯಾಗಿ ನಡೆಯಾಗಿ ನಡವಳಿಯಾಗಿ ಮಾಡಿಕೊಂಡು ನಡೆದಾಗ ಸಮೃದ್ಧ ರಾಷ್ಟ್ರ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ. ಪ್ರತಿ ಭಾರತೀಯನಿಗೆ ಘನವಂತಿಕೆಯ ಬದುಕು, ಸ್ವಾತಂತ್ರ್ಯ, ಜೀವನದ ಹಕ್ಕು ಕೊಟ್ಟಿದ್ದಾರೆ ಎಂದು ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹೇಳಿದ್ದಾರೆ. ಇವತ್ತು ಬೀದರ್ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ 134ನೇ ಜಯಂತಿಯ ಪರವಾಗಿ 134 kg ಕೇಕ್ ಕಟ್ ಮಾಡಲಾಗಿದೆ. ಹಾಗೂ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ 134ನೇ ಕೇಕ್ ಕಟ್ ಮಾಡಲಾಗಿದೆ. ಮಾನ್ಯ ಶಾಸಕ ಈಶ್ವರ್ ಖಂಡ್ರೆ ಅರಣ್ಯ ಸಚಿವರಾದಂಥ ಹಾಗೂ ರಹೀಂ ಖಾನ್, ಮಾರುತಿ ಬೋಧೆ ಅವರು ಹಾಗೂ ಬಂಡೆಪ್ಪ ಖಾಶಂಪುರು ಇವರೆಲ್ಲ ನೇತೃತ್ವದಲ್ಲಿ ಕೇಕ್ ಕಟ್ಟಲಾಗಿದೆ. 134ನೇ ಜಯಂತಿ ಅಂಗವಾಗಿ ಇವತ್ತು ಮುಖೇಶ್ ಗಾಯ್ ಅವರ ನೇತೃತ್ವದಾಗ 134 kg ಕೇಕ್ ಅನ್ನು ತಂದು ಕತ್ತರಿಸುವ ಮೂಲಕ ಸಂಭ್ರಮಾಚರಣೆ ಮಾಡಲಾಯಿತು. ಈ ಸಂಭ್ರಮಾಚರಣೆಯಲ್ಲಿ ಸಚಿವರು ಮತ್ತು ನಮ್ಮ ಹುಟ್ಟು ಹೋರಾಟಗಾರರು ಮುಖಂಡರು ಮಾರುತಿ ಬೋಧಣ್ಣವರು ಇಲ್ಲಿ ಭಾಗಿಯಾಗಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಬೀದರ್ ನಗರದ ನೌಬತ್ ಬಳಿ ಇರುವ ಪ್ರತಾಪ್ ನಗರದಲ್ಲಿರುವ ಛಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಕಾರ್ಯಾಲಯದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿಯ ನಿಮಿತ್ತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮೇಣದ ಬತ್ತಿ ಹಚ್ಚಿ ಪಂಚಶೀಲ ಬೋಧನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಪ್ರೇಮಸಾಗರ್ ದಾಂಡೇಕರ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ, ಇಡೀ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ದೇಶ ಅಲ್ಲದೆ ಅಮೆರಿಕ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಮತ್ತು ಯುನೈಟೆಡ್ ನೇಷನ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಜೃಂಭಣೆಯಾಗಿ ಆಚರಿಸಲಾಗುತ್ತದೆ. ವರ್ಲ್ಡ್ ನಾಲೆಜ್ ಡೇ ಮತ್ತು ಯುನೈಟೆಡ್ ಡೇ ಎಂದು ಆಚರಣೆ ಮಾಡಲಾಗುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಮಾತ್ರ ಸೀಮಿತವಲ್ಲದೆ ಜಗತ್ತಿನ ಮಹಾನ್ ವಿದ್ವಾಂಸರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಒಬ್ಬರಾಗಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದರು.
ಇದಕ್ಕೂ ಮುನ್ನ ಪ್ರದೀಪ್ ಜಂಜೀರೆ ಅವರು ಪ್ರೇಮ್ಸಾಗರ್ ದಾಂಡೇಕರ್ ಅವರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿ ಮಾತನಾಡಿದ್ದರು. ದೇವೇಂದ್ರ ಸೋನಿ ಅವರು ಕೂಡ ಮಾಧ್ಯಮದ ಜೊತೆ ಮಾತನಾಡಿದ್ದರು. ಈ ಸಂದರ್ಭದಲ್ಲಿ ಪ್ರೇಮ್ಸಾಗರ್ ದಾಂಡೇಕರ್, ದೇವೇಂದ್ರ ಆರ್ ಸೋನಿ, ಪ್ರದೀಪ್ ಜಂಜೀರೆ, ಯಲ್ಲಾಲಿಂಗ್ ಮಲ್ಕಾಪುರೆ, ಅರುಣ್ ರವಿ, ಎಇಇ ನಾಗಪ್ಪ, ವೈಜನಾಥ್, ಸಂಗು ಚಿದ್ರಿ, ಡಿಎಸ್ ರಾಜು, ಸುಲ್ತಾನ್ಪುರ್, ಸಂತೋಷ್ ಕಾಂಬ್ಳೆ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಇತರರು ಇದ್ದರು. అక్కడ కట్లక నమో తస్స భగవతో అరహతో సమ్మా సంబుద్దస్స నమో తస్స భగవతో అరహతో సమ్మా సంబుద్దస్స నమో తస్స భగవతో అరహతో సమ్మా సంబుద్దస్స బుద్ధం శరణం గచ్ఛామి సంఘం శరణం గచ్ఛామి ద్వితీయాంపి బుద్ధం శరణం గచ్ఛామి కామే సమిచ్చచారా వేరమణి సిక్ఖాపదం సమాదియామి మోసవాదాపదం సమాదియామి బహుజన హితాయ బహుజన సుఖాయ సాధు बोलो भीम भगवान की जय, बोलो भीम भगवान की जय, तथागत गौतम बुद्ध भगवान की जय। ಚಲವಾದಿ ಭವನ ನೌಬಾದ್ ಬೀದರ್ನಲ್ಲಿ ಈ ಕಚೇರಿಯಲ್ಲಿ ಚಲವಾದಿ ಭವನದ ಕಚೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಚಲವಾದಿ ಭವನದ ಉಸ್ತುವಾರಿ ವಹಿಸಿದಂಥ ಪ್ರದೀಪ್ ಜಂಜೀರೆ ಸರ್ ಇದ್ದಾರೆ, ಸೋನಿ ಸರ್ ಇದ್ದಾರೆ ಮತ್ತು ಅವರ ಸಂಗಡಿಗರು ಕೂಡ ಇದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ದೇಶ ಅಷ್ಟೇ ಅಲ್ಲ, ಅಮೇರಿಕಾ, ಇಂಗ್ಲೆಂಡು, ಆಸ್ಟ್ರೇಲಿಯಾ, ಆಮೇಲೆ ಯುನೈಟೆಡ್ ನೇಷನ್ಸು ಎಲ್ಲ ಒಂದು ಇದರಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ವರ್ಲ್ಡ್ ನಾಲೆಜ್ ಡೇ ಅಂತೇಳಿ ಆಚರಣೆ ಮಾಡಲಾಗ್ತಾ ಇದೆ. ಆಮೇಲೆ ಯೂನಿಟಿ ಡೇ ಅಂತ ಆಚರಣೆ ಮಾಡಲಾಗ್ತಾ ಇದೆ. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಭಾರತ ದೇಶಕ್ಕೆ ಮಾತ್ರ ಸೀಮಿತ ಅಲ್ಲ, ಜಗತ್ತಿನ ಒಂದು ಮಹಾನ್ ವಿದ್ವಾಂಸರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಒಬ್ಬರು. ಇವತ್ತು ಯಾವುದೇ ಒಂದು ಸಮಸ್ಯೆ ಇರಲಿ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಬರಹ ಮತ್ತು ಭಾಷಣಗಳಲ್ಲಿ, ತಮ್ಮ ಪುಸ್ತಕಗಳಲ್ಲಿ ಎಲ್ಲದಕ್ಕೂ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ. ನಮ್ಮ ದೇಶಕ್ಕೆ ಅತ್ಯಮೂಲ್ಯವಾದಂಥ ಪ್ರಜಾಪ್ರಭುತ್ವ ಒಂದು ರಾಷ್ಟ್ರವನ್ನಾಗಿ ರೂಪಿಸಿದ್ದಾರೆ. ನಮ್ಮ ಜೊತೆಯಲ್ಲಿರ್ತಕ್ಕಂಥ ಅನೇಕ ರಾಷ್ಟ್ರಗಳು ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಇದ್ದರೂ ಕೂಡ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಅವು ಉಳಿದಿಲ್ಲ. ಅಲ್ಲಿ ಮಿಲಿಟರಿ ಸರ್ಕಾರಗಳಾಗಿ ಆಚರಣೆ ಮಾಡ್ತಾಯಿವೆ, ಅಲ್ಲಿ ದೊಂಬಿ ನಡೀತಾ ಇದೆ, ಅಲ್ಲಿ ಗಲಾಟೆ ನಡೀತಾ ಇದೆ. ಆದರೆ 1.4 ಬಿಲಿಯನ್ ಜನಸಂಖ್ಯೆ ಇವತ್ತು ನಮ್ಮ ದೇಶದಲ್ಲಿದೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂಥ ರಾಷ್ಟ್ರ ಇವತ್ತು ಶಾಂತಿಯುತವಾಗಿ ಈ ದೇಶ ನಡೀತಾ ಇರಬೇಕಾದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣ. ಆದ್ದರಿಂದ ಅಂಥ ಮಹಾನ್ ಪುರುಷರ ಒಂದು ಮುಂದಾಲೋಚನೆ
ಇವತ್ತು ಸಂವಿಧಾನ ಜಾರಿಯಾಗಿ ಸುಮಾರು 75 ವರ್ಷಗಳಾಯಿತು. ಆದರೂ ಕೂಡ ನಮ್ಮ ದೇಶ ಇಷ್ಟು ಶಾಂತಿ ಸಮಾಧಾನದಿಂದ ಒಂದು ಈ ಅಧಿಕಾರ ಎಷ್ಟೇ ಬದಲಾವಣೆ ಆದರೂ ಕೂಡ ಅಷ್ಟೇ ಶಾಂತಿಯುತವಾಗಿ ನಮ್ಮ ದೇಶ ಏನಾಗ್ತಾ ಇದೆ ಅಂದರೆ ಸಾಗ್ತಾ ಇದೆ. ಇಲ್ಲಿ ಎಲ್ಲ ಜನರಿಗೂ ಸಮಾನತೆ, ಬಂಧುತ್ವ, ಭ್ರಾತೃತ್ವ ಎಲ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಕಡೆ ವ್ಯಕ್ತಿಗೂ ಕೂಡ ಅಷ್ಟೇ ಒಂದು ಗೌರವವನ್ನು ಕೊಟ್ಟಿದಂಥ ಮಹಾನ್ ವ್ಯಕ್ತಿ ಯಾರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದ್ದರಿಂದ ಈ ಜಯಂತಿಯ ದಿವಸದಂದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶತಕೋಟಿ ನಮನವನ್ನು ಸಲ್ಲಿಸುವುದರ ಮುಖಾಂತರ ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಜನತೆಗೂ ನಮ್ಮ ದೇಶದಲ್ಲಾಗಿರ್ಬೋದು, ವಿದೇಶದಲ್ಲಾಗಿರ್ಬೋದು, ಯಾರ್ಯಾರು ಬುದ್ಧಿಜೀವಿಗಳಿದ್ದಾರೆ, ಇಂಟೆಲೆಕ್ಚುವಲ್ ಜನ ಇದ್ದಾರೆ, ಅವರೆಲ್ಲರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲರ ಬಾಯಲ್ಲೂ ಎಲ್ಲರ ಒಂದು ಇದರಲ್ಲೂ ಕೂಡ ಯಾರಿದ್ದಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ದಾರೆ. ಹಾಗಾಗಿ ಎಲ್ರಿಗೂ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 144ನೇ ಜಯಂತ್ಯೋತ್ಸವದ ಹಾರ್ದಿಕವಾದಂಥ ಶುಭಾಶಯಗಳನ್ನು ನಾನು ಕೋರ್ತೇನೆ. ಜೈ ಭೀಮ್, ಜೈ ಭಾರತ್. ಇವತ್ತು ನಾವು ಪ್ರತಿ ವರ್ಷದಂತೆ ಈ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನವನ್ನು ಛಲವಾದಿ ಮಹಾಸಭಾ ಬೀದರ್ ನೌಬಾದ್ನಲ್ಲಿ ಎಲ್ಲರೂ ಒಗ್ಗೂಡಿ ಎಲ್ಲ ಸಂಯಂತ್ರರೊಂದಿಗೆ ಒಗ್ಗೂಡಿ ಇವತ್ತೊಂದು ಜಯಂತಿ ಆಚರಣೆ ಮಾಡ್ತಿದ್ದೇವೆ. ಮತ್ತು ಎಲ್ಲ ಬೀದರ್ ಜನತೆಗೆ ಮತ್ತು ಎಲ್ಲ ದೇಶದ ಜನತೆಗೆ ಎಲ್ಲರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಜೈ ಭೀಮ್, ಜೈ ಸಂವಿಧಾನ. ಇಂದು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ನಮ್ಮ ಛಲವಾದಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಕಾರ್ಯಕ್ರಮಕ್ಕೆ ನಾವು ಸಾಹೇಬ್ರಿಗೆ ಮಾತಾಡಿದಾಗ ನೀವೇ ಬರ್ಬೇಕು ಸರ್, ನಿಮ್ಮಿಂದನೇ ಮಾಲಾರ್ಪಣೆ ಆಗ್ಬೇಕಂತ ಕೇಳಿದಾಗ ನಮ್ಮ ಪ್ರೇಮಸಾಗರ್ ದಾಂಡೇಕರ್ ಸಾಹೇಬರು ಬಂದರು. ನಮಗೆ ಭಾಳ ಖುಷಿಯಾಯಿತು. ಇದೇ ಒಂದು ವೇದಿಕೆ ಮುಖಾಂತರ ಹೇಳೋಕ್ಕೇನು ಇಷ್ಟಪಡೋದಕ್ಕೆ ಇಡೀ ನಮ್ಮ ಕರ್ನಾಟಕ ರಾಜ್ಯ ಹಾಗೂ ದೇಶದ ಅಂತ ಏನು ನಮ್ಮ ಜನತೆ ಇದ್ದಾರೋ ಅವರಿಗೆಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಶುಭಾಶಯಗಳು ಕೋರ್ತೀನಿ. ಥ್ಯಾಂಕ್ ಯು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಬೀದರ್ ಘಟಕ 2 ಬೀದರ್ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಬೀದರ್ ಘಟಕ 2ರಲ್ಲಿ ಎಲ್ಲ ನೌಕರರ ವತಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸೂರ್ಯಕಾಂತ್ ಟೈಗರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಜ್ಯೋತಿ ಬೆಳಗಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಬೀದರ್ ವಿಭಾಗದ ಚಂದ್ರಕಾಂತ್ ಪೋಲೇಕರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಅಲ್ಲದೆ ಬಂದಂತಹ ಅತಿಥಿಗಳಿಗೆ ನೀಲಿ ಶಾಲು ಹಾಕಿ ಹೂಮಾಲೆ ಹಾಕಿ ಸನ್ಮಾನಿಸಿದ್ದರು. ಘಟಕ 1ರಿಂದ ಅಂಬೇಡ್ಕರ್ ವೃತ್ತದವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆ ಮಾಡಲಾಯಿತು. ಅಲ್ಲದೆ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಬೀದರ್ ವಿಭಾಗ ಚಂದ್ರಕಾಂತ್ ಪೋಲೇಕರ್, ಘಟಕ ವ್ಯವಸ್ಥಾಪಕರು ಬೀದರ್ ಘಟಕ 2ರ ವಿಠಲ್ ಕಂದಂ, ಆಡಳಿತಾಧಿಕಾರಿ ಬೀದರ್ ವಿಭಾಗ ಮಹದೇವಪ್ಪ ಉಪ್ಪಿನ್, ವಿಭಾಗೀಯ ಸಂಚಾರ ಅಧಿಕಾರಿ ಬೀದರ್ ವಿಭಾಗದ IM ಬಿರಾದರ್, ವಿಭಾಗೀಯ ತಾಂತ್ರಿಕ ಶಿಲ್ಪಿ ಬೀದರ್ ವಿಭಾಗ ಚಂದ್ರಕಾಂತ್ ನಿಡೋದ, ಸರ್ಕಾರಿ ಕಾರ್ಮಿಕ ಕಲ್ಯಾಣಾಧಿಕಾರಿ ಬೀದರ್ ವಿಭಾಗ ರಾಜಶೇಖರ್ ತಳಘಟ್ಕರ್, ಸಹಾಯಕ ಉಗ್ರಾಣಾಧಿಕಾರಿ ಬೀದರ್ ವಿಭಾಗ ಬಾಗಪ್ಪ ಮೇಟಿ, ಸಹಾಯಕ ಭದ್ರತಾ ಮತ್ತು ಜಾಗೃತಾಧಿಕಾರಿ ಬೀದರ್ ವಿಭಾಗ ಸಂಜೀವ್ ಕುಮಾರ್, ಕಾಮಗಾರಿ ಅಭಿಯಂತರರು ಬೀದರ್ ವಿಭಾಗ ಶ್ರೀಕಾಂತ್ ಪತ್ತರ್, ಸಹಾಯಕ ಸಂಚಾರ ಅಧೀಕ್ಷಕರು ಬೀದರ್ ಘಟಕ 2 ಶೇರ್ಲಿ, ಪಾರುಪತ್ತೆಗಾರರ ಬೀದರ್ ಘಟಕ 2 ಮಲ್ಲಿಕಾರ್ಜುನ್ ಜೂಜಾ, ಪ್ರಧಾನ ಕಾರ್ಯದರ್ಶಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಬೀದರ್ ವಿಭಾಗದ ಪ್ರಕಾಶ್ ಸುಲೆಪೇಟ್ಕರ್, ಪ್ರಧಾನ ಕಾರ್ಯದರ್ಶಿ ನೌಕರರ ಕೂಟ ಬೀದರ್ ವಿಭಾಗ ಬೀದರ್ನ ಜಗನ್ನಾಥ್ ಶಿವಯೋಗಿ ಸೇರಿದಂತೆ ಎಲ್ಲ ಕಾರ್ಮಿಕ ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಇತರರು ಇದ್ದರು. ಆ ದುಡ್ಡನ್ನು ರಿಲೀಸ್ ಮಾಡಿ ಬನಾರಸ್ ವಾರಣಾಸಿ ಒಳಗ BHU ಪ್ರಾರಂಭ ಮಾಡಬೇಕು, ಅಲಿಗಢ ಒಳಗ ಇದು ಯೂನಿವರ್ಸಿಟಿ ಮಾಡ್ರಿ, 2 ಸಮಾಜ ನಾವು ಗಂಟೆ ಒಳಗೆ ಮನೆ ಕಡೆ ಹೋಗ್ಬೇಕಾ, ಏನು ನಾವು ಹೆಂಗೆ ಬದುಕರಿ ಅಂದ್ರು, ಏನು ನಡೆದಿರಿ ಏನು ನಡೆಸಿರಿ, ಇಲ್ಲ ಪೂರಿ ನೀವು ಬೇಕಾದ್ರೆ ನಿಮ್ಗೊಂದು ಯೂನಿವರ್ಸಿಟಿ ಕುಡ್ತೀನಿ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಜಾಗ ತಗೋರಿ ಅಂದ. ಏನು ತಗೋಬೇಕು ಇವರು, ಅದು ಬಹಳ ದೊಡ್ಡ ಮಾತದ. ವಿಚಾರ ಮಾಡಿದ್ರು ಒಂದು 5 ನಿಮಿಷ. ಅವರಂದ್ರು ನಿನ್ನ ಇದು ಬೇಡ, ಯಾವ ನಮಗೆ ಹುದ್ದೆ ಬೇಡ, ನನಗೊಂದು ಕೆಲಸ ಮಾಡು. ಏನು ನನಗೆ ಇಷ್ಟು ಮಾನ ಮರ್ಯಾದೆ ಯಾಕೆ ಸಿಗ್ಲತ್ತಿಲ್ಲ, ಒಬ್ಬ ದಲಿತ ಆಗಬೇಕು ನಾನು, ಅದಕ್ಕೋಸ್ಕರ ಏನು ಮಾಡೀಗ ಒಂದು ರಿಸರ್ವೇಷನ್ ಮಾಡಿ. ಏನು ರಿಸರ್ವೇಷನ್? ನನ್ನ ದಲಿತ ಸಮುದಾಯದ
ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 15 ಜನರಿಗೆ ಅಮೆರಿಕಕ್ಕ ಲಂಡನ್ಕ ಓದ್ಲಿಕ್ಕೆ ಕಳಿಸ್ಬೇಕು ಅಂತ ಇವ್ರಿಗೆಲ್ಲ ಹೇಳಿದ್ರು. ನೋಡ್ರಪ್ಪ, ನೀವೇನೇನೋ ಆಗ್ಬರ್ತೀರಿ, ನಾಳೆಗೆ ಡೆಪ್ಟಿ ಕಲೆಕ್ಟರ್ ಆಯ್ತೀರಿ, ನಾಳೆಗೆ ನ್ಯಾಯಾಧೀಶ ಆಗ್ತೀರಿ, ನಾಳೆಗೆ ಏನೇನೋ ಆಗ್ತೀರಿ. ಇಲ್ಲ ಸಾಹೇಬ್, ನಾವು ಎಲ್ಲ ಮಾಡ್ತೀವಿ. ಮೊದಲನೇ ಬ್ಯಾಚು 16 ಹೋಯ್ತು, ಎರಡನೇ ಬ್ಯಾಚು 15 ಹೋಯ್ತು. ಯಾರು ಮಂದಿರ ಕಟ್ಲತ್ತ ಕಮಿಷನ್ ತಿಲ್ಲತ್ತ, ಬ್ರಿಡ್ಜ್ ಕಟ್ಲತ್ತ ಕಮಿಷನ್ ತಿಲ್ಲತ್ತ, ಎಲ್ಲಿ ವಿಧಾನಸೌಧದಾಗ ಹೋದ ಎಲ್ಲ ನಿಮ್ಮ ಅಂದ್ರು. ಇವರು ಸ್ವತಃ ಬಿಟ್ಟು ಅವ್ರಿಗೆ ಕಲಿಸಿದಾಗ ಅವ್ರು ಇಲ್ಲಿ ಬಂದು ಏನು ಮಾಡಿದ್ರು ಅಂತಂದ್ರೆ ಅವ್ರವ್ರು ನೋಡ್ಕೊಂಡ್ರು. ಅದಕ್ಕೆ ನತ್ತು ಅಟ್ಲೀಸ್ಟ್ ಇನ್ನೂ 100 ವರ್ಷ ಹೋಗ್ಲಿ ಒಂದಿನ ಇದು ಉದ್ಧಾರ ಆಗ್ತದೆ, ಅಂಜಬೇಡ್ರಿ ಅಂತ ಧೈರ್ಯ ಕೊಟ್ಬೇಕು ಊಟ ಮಾಡಿದ್ರಂತವ್ರು. ಈ ರೀತಿ ಇರ್ತಕ್ಕಂಥ ಒಬ್ಬ ಮಹಾನುಭಾವ. ಇವತ್ತು ಅವ್ರ ಬಗ್ಗೆ ಎಷ್ಟು ಮಾತಾಡ್ರೂ ಕಡಿಮೆನೇ, ಯಾವ ವಿಚಾರಗಳು ಹೇಳಿದ್ರು ಕಡಿಮೆನೇ. ಅಂಥ ಒಬ್ಬ ವ್ಯಕ್ತಿತ್ವ ಆ ಒಂದು ಜ್ಯೋತಿಬಾ ಫುಲೆಯವರ ಆಶ್ರಯದಲ್ಲಿ ಬೆಳೆದು ನಮಗೆ ಒಂದು ನ್ಯಾಯಯುತವಾಗಿ ನಮ್ಮ DC ಸಾಹೇಬರು ಹೇಳಿದ್ರು, ನುಡಿಯೋದು ಮಹತ್ವ ಅಲ್ಲ, ನಡೆಯೋದು ಮಹತ್ವ ಅಂತ. ಅದು ಬಹಳ ಇಂಪಾರ್ಟೆಂಟ್. ಇವತ್ತು ನೀವು ಲಂಚ ತಿನ್ನೋದು ವಿರೋಧ ಯಾರ್ಯಾರು ಇದ್ರಿ ಅಂತಂದ್ರೆ ಯಾರ್ಯಾರು ಸೈನ್ ಮಾಡಲ್ಲ ಹೇಳ್ರಿ? ಎಮ್ಡಿಗೆ ಹಿಡ್ಕೊಂಡು ಪ್ಯೂನ್ ಅಂತಾನು ಸೈನ್ ಮಾಡ್ತೇವೆ ನಾವು. ಅಂದು ಮುಗಿತಾ ನಿಂತ ಲಂಚ? ಲಂಚ ನಿಲ್ಲಬೇಕು ಅಂದ್ರೆ ನಿನ್ನಿಂದ ನಿಲ್ಲಬೇಕು, ಸೈನ್ಲಿಂದ ಅಲ್ಲ. ಅದಕ್ಕೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ನುಡಿದಂಗೆ ನಡ್ಲಾರ ಕಡೆ ಸಮಸ್ಯೆ ಆಗ್ತಾ ಇದೆ. ಬುದ್ಧಿ ಏನಂದ್ರು ತಥಾಗತಂದ್ರು, ತಥಾಗತಂದು ನುಡಿದಂಗೆ ನಡಿ, ನಡೆದಂಗೆ ನುಡಿ. ನಾನು ನುಡಿಯೋದೊಂದು, ನಡೆಯೋದೊಂದು. ಮಗನಿಗೆ ಅಂಬೋದು ಸಿಗರೇಟ್ ಭಾರಿ ಕೆಟ್ಟದ ಮಗ ಅನ್ಬೇಕು, ಹೊರಗೆ ಹೋಗಿ ಬೀಡಾಟ್ಕೊಂಡಿದ್ರು ಅಂದಾಗ ನಿಂದಿಂದ ಏನು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ DC ಅವ್ರು ಹೇಳಿ ನಂಗೆ ನುಡ್ದಂಗೆ ನಡಿಬೇಕು, ನಡೆದಂಗೆ ನುಡಿಬೇಕು. ಯಾರ್ಯಾರು ನುಡ್ದಂಗೆ ನಡೆದಿಲ್ಲೋ, ಯಾರ್ಯಾರು ನಡೆದಂಗೆ ನುಡಿದಿಲ್ಲೋ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಪ್ರತಿಬಂಧ ನಾವು ಮಾಡಬೇಕಾಗ್ತದೆ. ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಘಟಕ 2ರಲ್ಲಿ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಪರಮ ಪೂಜ್ಯ ವಿಶ್ವರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ನೆರವೇರ್ತಾ ಇದೆ. ಇವತ್ತು ಬಹಳ ಸಂಭ್ರಮ ಸಡಗರದಿಂದ ಇಡೀ ದೇಶಾದ್ಯಂತ ಎಲ್ಲ ಕಾರ್ಮಿಕರಿಂದ, ಎಲ್ಲ ವರ್ಗದ ಜನರಿಂದ, ಎಲ್ಲ ಒಂದು ಕಚೇರಿಗಳಲ್ಲಿ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೀತಾ ಇದೆ. ಇವತ್ತು ನಮಗೆ ಎಲ್ಲ ಸಮಸ್ತ 4 ನಿಗಮದ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಮತ್ತು ನೌಕರರುಗಳಿಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸಕ್ಕೆ ಬಯಸ್ತೀನಿ. ಅದ್ರ ಜೊತೆಯಲ್ಲಿ ಇವತ್ತು ಬಾಬಾ ಸಾಹೇಬರ ಚಿಂತನೆಗಳು, ಬಾಬಾ ಸಾಹೇಬರ ಏನು ಬದುಕು, ಆದರ್ಶ ಬದುಕು ನಮಗೆಲ್ಲ ಸ್ಫೂರ್ತಿಯಾಗಿದೆ. ಇವತ್ತು ಬಹಳಷ್ಟು ಬಾಬಾ ಸಾಹೇಬರ ಅಂಬೇಡ್ಕರ್ ಅವರು ನಮ್ಮ ಕಾರ್ಮಿಕರಿಗಾಗಿ ಹಲವಾರು ರೀತಿಯಿಂದ ಅವರು ಹೋರಾಟ ಮಾಡಿ ಕಾಯ್ದೆ ಕಾನೂನುಗಳನ್ನು ರೂಪಿಸಿದ್ದಾರೆ. ನಮಗೆಲ್ಲ ಸಂಜೀವನಿ ಆಗಿದೆ. ಇವತ್ತು ಹಲವಾರು ರೀತಿಯಲ್ಲಿ ಇರಬೇಕು, ಮಹಿಳಾ ನೌಕರಿಗಾಗಿರಬೇಕು, ಹೆರಿಗೆ ರಜೆ ಆಗಿರ್ಬೋದು, ಮಹಿಳಾ ಕಾನೂನು ಆಗಿರ್ಬೋದು, ಇನ್ನಿತರ ವಿವಿಧ ಕಾನೂನುಗಳನ್ನು ರೂಪಿಸಿದ್ದಾರೆ. ಇವತ್ತು ಎಲ್ಲ ಒಂದು ಸಮುದಾಯ, ಇವತ್ತು ತುಳಿತಕ್ಕೆ ಒಳಗಾಗ್ತಕ್ಕಂಥ ಸಮುದಾಯಗಳು ಮೇಲೆತ್ತುವ ನಿಟ್ಟಿನಲ್ಲಿ ಶೋಷಣೆ ಮುಕ್ತವಾಗಿ ಇವತ್ತೇನಪ್ಪ ಅಂದ್ರೆ ಭ್ರಷ್ಟಾಚಾರ ಮುಕ್ತ ಆಗಬೇಕು, ಶೋಷಣೆ ಮುಕ್ತ ಆಗಬೇಕು, ಜಾತಿ ವ್ಯವಸ್ಥೆ ಮುಕ್ತ ಆಗಬೇಕು. ಇಡೀ ನಮ್ಮ ಏನಪ್ಪ ಅಂದ್ರೆ ಸಮಾಜ ಏನಪ್ಪ ಅಂದ್ರೆ ಒಳ್ಳೆ ರೀತಿಯಿಂದ ಹೋಗಬೇಕಾಗಿದೆ. ಸಮಾನತೆಗಾಗಿ ಏನಪ್ಪ ಅಂದ್ರೆ ಸಮಾನತೆಯಿಂದ ನೋಡ್ತಕ್ಕಂಥದ್ದು, ಮಾನವರಾಗಿ ಏನು ತಿಳಿತಕ್ಕಂಥದ್ದು ಭಾವನೆ ಏನಪ್ಪ ಅಂದ್ರೆ ಒಳ್ಳೆಯ ರೀತಿಯಿಂದ ಹೋಗಬೇಕಾಗಿದೆ. ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಇದು ಅದ್ಭುತವಾದಂಥ ನಮ್ಮ ಸಂವಿಧಾನ, ಮಾನವೀಯತೆ ಸಂವಿಧಾನ ಇದೆ. ಈ ಒಂದು ಸಂವಿಧಾನ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಇಡೀ ರಾಜ್ಯ ಸರ್ಕಾರ ಅಥವಾ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಕಚೇರಿಗಳು ಏನಪ್ಪ ಅಂದ್ರೆ ಸುಭದ್ರವಾಗಿ ಏನಪ್ಪ ಅಂದ್ರೆ ಈ ಸಂವಿಧಾನಬದ್ಧವಾಗಿ ಹೋಗಬೇಕಾಗಿದೆ. ಇವತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತ ಆಗಬೇಕಾಗಿದೆ, ಜಾತಿ ವ್ಯವಸ್ಥೆ ಮುಟ್ಟು ಆಡಳಿತವಾಗಿದೆ. ಒಳ್ಳೆಯ ನಿಸ್ವಾರ್ಥ ಸೇವನೆಯಿಂದ ಎಲ್ಲ ಏನಪ್ಪ ಸರ್ಕಾರ ಹಾಗೂ ಅಧಿಕಾರಿಗಳು ನಿರ್ವಹಿಸಬೇಕಾಗಿದೆ. ಆ ಒಂದು ಹಂತದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಏನಪ್ಪ ಅಂದ್ರೆ ಒಳ್ಳೆಯ ರೀತಿಯಿಂದ ಸ್ವಾಭಿಮಾನ ಹಕ್ಕು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೆ ಮತ್ತೊಮ್ಮೆ ಕಾರ್ಮಿಕ ವರ್ಗದವರಿಗೆ, ಅಧಿಕಾರಿಗಳಿಗೆ, ನಮ್ಮ ಸಮಸ್ತ ನಿಗಮದ ಎಲ್ಲ ಸಮಸ್ತ ಕಾರ್ಮಿಕರಿಗೆ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.
ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಬಂಡೆಪ್ಪ ಖಾಶಂಪುರ್ ಅಭಿಮಾನಿ ಬಳಗ ಬೀದರ್ ವತಿಯಿಂದ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು, ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್, ಮಾಜಿ ಸಚಿವ ಬಂಡೆಪ್ಪ ಖಾಶಂಪುರ್ ಮತ್ತು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಮತ್ತು ದೇವೇಂದ್ರ ಆರ್ ಸೋನಿ ಅಬಿಕಾಳೆ ಅವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರ ಮಾಲಾರ್ಪಣೆ ಮಾಡಿ ಕೇಕ್ ಕಟ್ ಮಾಡಿ ಒಬ್ಬರಿಗೊಬ್ಬರು ಕೇಕ್ ತಿನ್ನಿಸಿ ಸಾರ್ವಜನಿಕರಿಗೂ ಸಹ ಕೇಕ್ ನೀಡಲಾಯಿತು. ಅಬಿಕಾಳೆ ಅವರು ಬಂದಂತಹ ಅತಿಥಿಗಳಿಗೆ ಹೂಗುಚ್ಛ ನೀಡಿ ಸನ್ಮಾನಿಸಿದ್ದರು. ಇದೇ ಸಂದರ್ಭದಲ್ಲಿ ಅಭಿಮಾನಿ ಬಳಗ ಮತ್ತು ಸಾರ್ವಜನಿಕರು ಸೇರಿದಂತೆ ಇತರರು ಇದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.